ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅಮೆರಿಕ ಡೊನಾಲ್ಡ್ ಟ್ರಂಪ್ಗೆ ನೋಡಿ ಈಗ ಎಂಥ ಶಾಕ್ ಎದುರಾಗಿದೆ ಅಂತ. ಭಾರತವನ್ನು ಎದುರು ಹಾಕ್ಕೊಂಡಿರೋ ಟ್ರಂಪ್ ಕೊನೆಗೆ ಯೂಟರ್ನ್ ತೊಗೊಂಡಿದ್ದೇನೋ ಆಯಿತು, ಆದರೆ ಭಾರತ ಅವರು ಒಪ್ಪಿಕೊಳ್ಳೋ ರೀತಿಯಲ್ಲಿ ಮಾಡಿದೆ, ರಾಜತಾಂತ್ರಿಕವಾಗಿ ಒತ್ತಡ ಹಾಕಿ. ಆದರೆ ಯಾವ ರೀತಿ ಸಿಡಿದೆದ್ದಿದ್ದಾರೆ ಟ್ರಂಪ್ ಅಂದರೆ, ಏನಾದರೂ ಒಂದು ಮಾಡಬೇಕು ಭಾರತಕ್ಕೆ, ಯಾವುದರಲ್ಲಿ ಬಲಿಷ್ಠವಾಗಿದೆಯೋ ಭಾರತ ಅಲ್ಲೇ ಪೆಟ್ಟು ಕೊಡಬೇಕು ಅನ್ನೋ ಮಟ್ಟಿಗೆ ಸಿಡಿದೆದ್ದಿರೋ ಟ್ರಂಪ್ಗೆ ಈಗ ತಿರುಗು ಬಾಣವಾಗಿದೆ. ಮಹತ್ವದ ಬೆಳವಣಿಗೆಯಲ್ಲಿ ಪಾಕಿಸ್ತಾನ ಮೋದಿ ಸಂಪರ್ಕ ಮಾಡಿದ್ದು, ಏನಾದರೂ ಮಾಡಿ ಇದನ್ನು ಮುಗಿಸೋಣ, ಶಾಂತಿ ಮಾತುಕತೆಗೆ ನಾವು ಬರ್ತೀವಿ ಅಂತ ಮತ್ತೊಮ್ಮೆ ಕಾಲು ಹಿಡಿತಿರುವಂಥ ಬಿಗ್ ಡೆವಲಪ್ಮೆಂಟ್. ಇತ್ತ ಬಾಂಗ್ಲಾಗೂ ಶಾಕ್ ಕೊಟ್ಟ ಭಾರತ. ಏಕಕಾಲಕ್ಕೆ ಬಿಗ್ ಆಪರೇಷನ್ ನಡೀತಾ ಇದೆ. ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ಐಫೋನ್ ಪ್ರೊಡಕ್ಷನ್ ಭಾರತದಲ್ಲಿ ಆಗೋದು ಬೇಡ ಅಂತ. ಆ್ಯಪಲ್ ಚೀಫ್ಗೆ ಬಹಳ ಒತ್ತಡ ಹೇರ್ತಿರೋ ಟ್ರಂಪ್ ಈ ಸುದ್ದಿ ಗಮನ ಸೆಳೀತು. ಭಾರತದಲ್ಲಿ ಐಫೋನ್ ಪ್ರೊಡಕ್ಷನ್ನು ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ. ಚೀನಾಗೆ ಸೆಡ್ ಹೊಡೆಯೋ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಭಾರತ ಮುನ್ನುಗ್ತಾ ಇದೆ ಅನ್ನೋದು ಗೊತ್ತು. ಈಗ ಭಾರತ ಚೀನಾಗೆ ಹಲವು ವಿಚಾರಗಳಲ್ಲಿ ಪರ್ಯಾಯವಾಗಿ ಹೀಗೆ ಎದ್ದು ನಿಲ್ತಾ ಇದೆ. ಈ ಹೊತ್ತಲ್ಲಿ ಟ್ರಂಪ್ ಅಮೆರಿಕದಲ್ಲಿ ಮಾಡಬೇಕು, ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಸೂತ್ರದಡಿಯಲ್ಲಿ ಅಮೆರಿಕದಲ್ಲಿ ಐಫೋನ್ ಪ್ರೊಡಕ್ಷನ್ ಆಗಲಿ, ಭಾರತದಿಂದ ಕಾಲ್ ಕಿತ್ತು ಬನ್ನಿ ಈ ಕಡೆ ಅನ್ನೋ ರೀತಿಯಲ್ಲಿ ಒತ್ತಡ ಹೇರ್ತಾ ಇದ್ದಾರೆ. ಇದು ನಡೆದಿದ್ದು ಯಾವಾಗ? ಟೈಮಿಂಗ್ಸ್ ನೋಡಿ. ಈ ಆಪರೇಷನ್ ಸಿಂಧೂರ ಮತ್ತು ಕದನ ವಿರಾಮದ ವಿಚಾರದಲ್ಲಿ ಮಧ್ಯಸ್ಥಿಕೆ ನಾನೇ ವಹಿಸಿದ್ದು ಅಂತ ಫಸ್ಟ್ ಹೇಳಿಕೊಂಡು ಟ್ರಂಪು, ಆಮೇಲೆ ಉಲ್ಟಾ ಹೊಡಿಬೇಕಾಯ್ತು ಅನಿವಾರ್ಯವಾಗಿ. ನಾನೇ ಇದನ್ನು ಮಾಡಿದ್ದು ಅಂತ ಹೇಳಲ್ಲ, ಬಟ್ ನಾನು ಸಹಾಯಕ್ಕೆ ಹೋಗಿದ್ದೆ ಅನ್ನೋ ರೀತಿಯಲ್ಲಿ ವರಸೆಯನ್ನು ಇದ್ದಕ್ಕಿದ್ದಂತೆ ಒಂದೇ ದಿನದಲ್ಲಿ ಬದಲಾಯಿಸಬೇಕಾಯ್ತು ಟ್ರಂಪ್. ಯಾಕೆ ಬದಲಾಯಿಸಬೇಕಾಯ್ತು? ಒಂದು ದೊಡ್ಡ ಬಲಿಷ್ಠ ರಾಷ್ಟ್ರದ, ಅಮೆರಿಕದಂಥ ರಾಷ್ಟ್ರದ, ಅದರಲ್ಲೂ ಮೊಂಡ ಟ್ರಂಪು ಈ ರೀತಿ ಯೂಟರ್ನ್ ತೊಗೊಳ್ಬೇಕು 2 ದಿನಗಳಲ್ಲಿ ಅಂದರೆ ಅದು ಎಷ್ಟು ದೊಡ್ಡ ಒತ್ತಡವನ್ನು ಸೃಷ್ಟಿ ಮಾಡಿರಬೇಡ ಭಾರತ ಕರೆಕ್ಟಾಗಿ ನೇರ ಆನ್ಸರ್ ಮಾಡ್ತು. ಟ್ರಂಪ್ ಹೆಸರನ್ನು ತಗೊಳ್ಳಿಲ್ಲ ಮೋದಿ. ಆಪರೇಷನ್ ಸಿಂಧೂರ ಕದನ ವಿರಾಮದ ಬಗ್ಗೆ ಒಂದು ಟ್ವೀಟ್ ಮಾಡಲಿಲ್ಲ ಮೋದಿ. ಕೊನೆಗೆ ಮಧ್ಯಸ್ಥಿಕೆ ವಿಚಾರದಲ್ಲಿ ಟೆರರಿಸಮ್ ಮತ್ತು ಟ್ರೇಡ್ ಒಟ್ಟಿಗೆ ಆಗಲ್ಲ ಅನ್ನುವಂಥ ಬಿಗ್ ಕೌಂಟರ್ ಕೊಟ್ಟಿದ್ದಾಯಿತು. ನಮ್ಮನ್ನೇ ಲೂಪಲ್ಲಿ ತಗೊಳ್ಳದೆ ನಮಗೆ ಹೇಳಿದೆ ಟ್ರಂಪ್, ನಾನೇ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಅನೌನ್ಸ್ ಮಾಡಿದ್ದು ಶುದ್ಧ ಸುಳ್ಳು ಇದು ಅನ್ನೋದನ್ನು ಜಗತ್ತಿನ ಮುಂದೆ ಎಕ್ಸ್ಪೋಸ್ ಮಾಡಿದ್ದಾಯಿತು. ಪಾಕಿಸ್ತಾನವು ಹೇಗೆ ಧ್ವಂಸ ಮಾಡಿದೆ ಭಾರತದ ವಾಯುಸೇನೆ ಅನ್ನೋದನ್ನು ಸ್ಯಾಟಲೈಟ್ ಇಮೇಜ್ ದೃಶ್ಯಗಳ ಸಮೇತ ಜಗತ್ತಿನ ಮುಂದೆ ಇಟ್ಟಿದ್ದಾಯಿತು. ಅಮೆರಿಕದ ನ್ಯೂಯಾರ್ಕ್ ಟೈಮ್ಸಿಂದ ಹಿಡಿದು ಅಲ್ಲಿನ ವಾರ್ ಎಕ್ಸ್ಪರ್ಟ್ಸು, ಎನಲಿಸ್ಟ್ಗಳು, ಪೆಂಟಗಾನ್ನ ಮಾಜಿ ಅಧಿಕಾರಿಗಳು ಸಹ ಒಪ್ಪಿಕೊಂಡ್ರು. ಬಾಲ ಮುದ್ರಕೊಂಡು ಓಡಿ ಹೋಗಿದೆ ಪಾಕಿಸ್ತಾನ, ಅಷ್ಟು ಹೊಡೆದಿದೆ ಭಾರತ. ಆ ರೀತಿ ಒಂದು ದೊಡ್ಡ ಯುದ್ಧದಲ್ಲಿ ಮಾಡಬಹುದಾದ ಹಾನಿಯನ್ನು ಸೀಮಿತವಾಗಿ 2-3 ದಿನಗಳಲ್ಲಿ ಮಾಡಿ ಮುಗಿಸಿದೆ ಅನ್ನೋದನ್ನು ಒಪ್ಪಿಕೊಂಡ ಮೇಲೆ ಜಗತ್ತೇ ಟ್ರಂಪ್ ಕೂಡ ಉಲ್ಟಾ ಹೊಡಿಬೇಕಾಯಿತು. ಭಾರತ ಹಾಕಿದ ಪ್ರೆಷರ್ಗೆ ಟ್ಯಾರಿಫ್ ರಿಟ್ಯಾಲಿಯೇಷನ್ ಅಸ್ತ್ರವನ್ನು ಎತ್ಕೊಳ್ತು ಭಾರತ. ಸೊ ಮುಂದಿನ ದಿನಗಳಲ್ಲಿ ಭಾರತ ಏನು ಮಾಡಬಹುದು? ಒಂದು ದೊಡ್ಡ ರಾಷ್ಟ್ರವಾಗಿ, 100 ಕೋಟಿ ಜನಸಂಖ್ಯೆ ಇರುವ ರಾಷ್ಟ್ರವಾಗಿ ಅಮೆರಿಕದ ಮೇಲೂ ನಾವು ಒತ್ತಡ ಸೃಷ್ಟಿಸಬಲ್ಲೆವು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾಯಿತು. ಸೊ ಯೂಟರ್ನ್ ತೊಗೊಂಡ್ರು ಈ ವಿಚಾರದಲ್ಲೇನೋ. ಹೌದೌದು ನಾನೇ ಮಾಡಿದ್ದು ಅಂತ ಹೇಳಲ್ಲ ಅನ್ನೋದನ್ನು ಒಪ್ಪಿಕೊಂಡ ಟ್ರಂಪ್. ಅದಾದ ಮೇಲೆ ಸಿಟ್ಟು ನೆತ್ತಿಗೇರದೆ ಇರತ್ತ ಟ್ರಂಪ್ಗೆ, ನನ್ನನ್ನೇ ಬಗ್ಗಿಸಿದ ಭಾರತವನ್ನು ಬಡಿಬೇಕು ಅಂತ ಕುತಂತ್ರವನ್ನು ಮಾಡ್ತಿರುವ ಟ್ರಂಪ್ ಈಗ ಆ್ಯಪಲ್ ಪ್ರೊಡಕ್ಷನಲ್ಲಿ ಸ್ಟಾಪ್ ಮಾಡಬೇಕು ಅನ್ನೋ ರೀತಿ ಒತ್ತಡ ಹಾಕ್ತಿದ್ದಾರೆ. ಆದರೆ ಅದೇ ತಿರುಗುಬಾಣವಾಗಿದೆ ಟ್ರಂಪ್ಗೆ. ಈಗ ಐಫೋನ್ ಕಂಪನಿ ಕ್ಲಿಯರಾಗಿ ಹೇಳ್ತಾ ಇದೆ, ನಾವು ಈಗಷ್ಟೇ ಹೊಸ ಸೀರೀಸನ್ನು ಲಾಂಚ್ ಮಾಡಿದ್ದೀವಿ, ಐಫೋನ್ 17 ಸೀರೀಸನ್ನು ಲಾಂಚ್ ಮಾಡಿದ್ದು ನಾವು ಭರ್ಜರಿಯಾಗಿ ಪ್ರೊಡಕ್ಷನನ್ನು ಭಾರತದ ಜೊತೆ ಮುಂದುವರಿಸಬೇಕು ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ. ಐಫೋನ್ 7 ಸೀರೀಸ್ ಲಾಂಚ್ ಆಗ್ತಿದ್ದಂಗೆ ಬೇಡಿಕೆನೂ ಜಾಸ್ತಿ ಆಗ್ತಿದೆ, ಪ್ರೊಡಕ್ಷನ್ನು ಮ್ಯಾನುಫ್ಯಾಕ್ಚರ್ ಇಲ್ಲಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಇದೆ ನಮ್ಮದು ಅನ್ನೋದನ್ನು ಒತ್ತಿ ಹೇಳ್ತಿದೆ. ಡೊನಾಲ್ಡ್ ಟ್ರಂಪ್ ಒತ್ತಡದ ನಡುವೆ ಶಾಕ್ ಕೊಟ್ಟ ಐಫೋನ್ ಅಂದರೆ ಆ್ಯಪಲ್ ಕಂಪನಿ ಈಗ ಅಮೆರಿಕದಲ್ಲಿ ಉತ್ಪಾದನೆ ಮಾಡೋದಕ್ಕೆ ಅವಕಾಶ ಇರಬೇಕಲ್ಲ, ಅವ್ರು ಹೇಳಿಬಿಟ್ರೆ ಆಗ್ಬಿಡುತ್ತಾ? ಸಿಂಪಲ್ ಭಾರತ ಕೊಟ್ಟ ಉತ್ತರ. ಅಮೆರಿಕನ್ ಜನ $1,000 ಕೊಡೋ ಐಫೋನ್ಗೆ $3,000 ಕೊಟ್ಟು ತಗೊಳ್ತಾರ? ಅದೊಂದು ಪ್ರಶ್ನೆ ಕೇಳಿ ನೋಡಿ. ನಿಮಗೆ ನಿಮ್ಮ ದೇಶದವ್ರು ಹೊಡಿತಾರೆ. $1,000 ಇದ್ದಲ್ಲಿ $3,000 ಕೊಡುವಂಥ ಪರಿಸ್ಥಿತಿ ಬಂದೊದಗುತ್ತೆ. ಅಮೆರಿಕದಲ್ಲೇ ಉತ್ಪಾದನೆ ಮಾಡ್ತೀರಿ ಅಂದರೆ ಅಮೆರಿಕಕ್ಕೆ ಕಳಿಸ್ಕೊಡುವಂಥ ಬಹುಪಾಲು ಐಫೋನ್ಸು ಪ್ರೊಡ್ಯೂಸ್ ಆಗೋದು ಭಾರತದಲ್ಲಿ ಅನ್ನೋದನ್ನು ಕನ್ಫರ್ಮ್ ಮಾಡ್ತಿದೆ ಆ್ಯಪಲ್.
ಅದರಲ್ಲೂ ಈ ಜೂನ್ ಹೊತ್ತಿನಿಂದ ಹೆಚ್ಚು ಪ್ರೊಡಕ್ಷನ್ ಆಗುತ್ತೆ ಭಾರತದಲ್ಲಿ. ಅಮೆರಿಕಕ್ಕೆ ಹೋಗೋದ್ರ ದೊಡ್ಡ ಪ್ರಮಾಣ ಇಲ್ಲಿಂದನೇ ಕಳಿಸೋದು ಗ್ಯಾರಂಟಿ ಅನ್ನೋದನ್ನು ಮತ್ತೆ ಖಚಿತಪಡಿಸಿದೆ ಐಫೋನ್. ಸೊ ಸಿಂಪಲ್, ಇಲ್ಲಿ ಇನ್ಫ್ರಾಸ್ಟ್ರಕ್ಚರು, ಇಲ್ಲಿರುವಂಥ ಲೇಬರು, ಇಲ್ಲಿರುವಂಥ ಡೊಮೆಸ್ಟಿಕ್ ಪೂರಕವಾಗಿರುವಂಥ ವಾತಾವರಣ ಇದೆಲ್ಲವೂ ಅಮೆರಿಕದಲ್ಲಿ ಎಲ್ಲಿ ಸಿಗುತ್ತೆ? ಪ್ರೊಡಕ್ಷನ್ ಅಂತ ಬಂದಾಗ ಚೀನಾ ಮತ್ತು ಭಾರತ ಇಂತಹ ರಾಷ್ಟ್ರಗಳು ಯಾಕೆ ಅಮೆರಿಕಾಗೆ ಪೂರಕವಾಗಿ ಕಾಣಿಸ್ತಾ ಇದೆ ಅಂದರೆ ಇಲ್ಲಿರುವಂಥ ವಾತಾವರಣದಿಂದಾಗಿ. ಸೊ ಅಮೆರಿಕ ಏನೇ ಒತ್ತಡ ಹಾಕಿದರೂ ಕೂಡ ಅದನ್ನು ಕೇಳ್ಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಐಫೋನ್ ಇಲ್ಲ. ಅವ್ರ ಲಾಭ ನೋಡ್ತಾರೆ, ಅವ್ರಿಗೆ ಅನುಕೂಲಕರವಾಗಿದೆಯಾ ವಾತಾವರಣ ಅನ್ನೋದನ್ನು ನೋಡ್ತಾರೆ, ಅವ್ರಿಗೆ ಕಾಸ್ಟ್ ಯಾವುದು ಕಡಿಮೆ ಆಗುತ್ತೆ ಅನ್ನೋದನ್ನು ನೋಡ್ತಾರೆ. ಅದಕ್ಕೆ ಪೂರಕವಾಗಿ ಭಾರತ ಇದೆ, ಹಾಗಾಗಿ ಇಲ್ಲಿ ಹೆಚ್ಚು ಪ್ರೊಡಕ್ಷನ್ ಆಗ್ತಿದೆ. ತಪ್ಪು ಹಾಕಿ ಕೊಟ್ಟಿದೆ ಈಗ ಐಫೋನ್. Tim, look, we've treated you really good. We put up with all the plants that you built in China for years. Now you got to build us. We're not interested in you building an. If they decide to manufacture in USA as compared to China, India, Vietnam, $1,000 iPhone would start costing $3,000. The question is, are American consumers willing to pay $3,000 for that iPhone? That begs the question where they should manufacture. Currently in China, 80% of Apple's manufacturing happens in China. Apple alone has created 5 million jobs or supported 5 million jobs in China. There is so much of concentration on China. They are not the most friendly with each other, that's Beijing and Washington. Given all of that environment, when Tim Cook, the CEO of Apple, announces that he would do some manufacturing in India, all that it would mean is part of the manufacturing, not entire, part of the manufacturing would move away from China to India, which means they are diversifying their supply chain, which means some jobs that are already in China would move to India. The manufacturing and jobs are not moving away from USA to India. They are moving from China to India, that to part, so that they would have diversified supply chain and American company and consumers are protected, right, from the hegemony of one country that is. ಅಂದರೆ ಆ್ಯಪಲ್ ಕಂಪನಿಯವರು ಡೊನಾಲ್ಡ್ ಟ್ರಂಪ್ಗೆ ತಿರುಗು ಬಾಣ ಆಗೋ ರೀತಿಯಲ್ಲಿ ಆನ್ಸರ್ ಕೊಟ್ಟು ಇಲ್ಲಿ ಹೆಚ್ಚು ಪ್ರೊಡಕ್ಷನ್ ಮಾಡ್ತೀವಿ, ನಿಮಗೆ ಕಳಿಸ್ಕೊಡೋದು US-ಗೆ ಅನ್ನುವಂಥ ಆನ್ಸರನ್ನು ಕೊಟ್ಟಿರೋದು. ಸೊ ಸಿಂಪಲ್, ಡೊನಾಲ್ಡ್ ಟ್ರಂಪ್ಗೆ ಮೊದಲ ಪ್ರಯತ್ನದಲ್ಲಿಯೇ ಕಪಾಳ ಮೋಕ್ಷ ಆಗಿದೆ. ಮತ್ತೊಂದು ಕಡೆ ನೋಡಿ ಎಂಥ ದುರ್ಬುದ್ಧಿ ಅಂದರೆ, ಪಾಕಿಸ್ತಾನದ ಜೊತೆಗೆ ಕ್ರಿಪ್ಟೋ ಕರೆನ್ಸಿ ಕಂಪನಿಯಲ್ಲಿ ಡೊನಾಲ್ಡ್ ಟ್ರಂಪ್ ಫ್ಯಾಮಿಲಿ, ಅವ್ರ ಸಂಬಂಧಿಕರು, ಅವ್ರ ಫ್ಯಾಮಿಲಿ ಇರುವಂಥ ಒಂದು ಕಂಪನಿ ಪಾಕಿಸ್ತಾನದ ಜೊತೆಗೆ ಟೈಅಪ್ ಆಗ್ತಿದೆ. ಟ್ರಂಪ್ ಫ್ಯಾಮಿಲಿ ಫರ್ಮ್ ಈಗ ಒಂದು ಡೀಲನ್ನು ಸೈನ್ ಮಾಡಿರೋದು ಪಾಕಿಸ್ತಾನ ಜೊತೆ. ಅದು ಯಾವ ಟೈಮಲ್ಲಿ ನೋಡಿ, ಭಾರತದ ಜೊತೆಗೆ ಮುನಿಸ್ಕೊಂಡಿರುವಂಥ ಟ್ರಂಪ್, ನನ್ನನ್ನೇ ಬಗ್ಗಿಸ್ಬಿಡ್ತಲ್ಲ ಭಾರತ ಅಂತ ಕೆಂಡ ಕಾರ್ತಿರೋ ಟ್ರಂಪ್ ಈಗ ಟ್ರೇಡ್ ವಿಚಾರದಲ್ಲಿ ಹೆಂಗಾದರೂ ಕನ್ಫ್ಯೂಸ್ ಮಾಡಬೇಕು, ಭಾರತವನ್ನು ಕಂಗಾಲು ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಪಾಕಿಸ್ತಾನದ ಜೊತೆಗೆ ಅವರು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರುವ ಫರ್ಮ್ ಒಂದು ಈಗ ಸೈನ್ ಮಾಡಿದೆ. ಪಾಕಿಸ್ತಾನ ಜೊತೆಗೆ ಕ್ರಿಪ್ಟೋ ಕರೆನ್ಸಿ ಫರ್ಮ್ ಒಂದು 60% ಸ್ಟೇಕ್ ಇರೋದು ಟ್ರಂಪ್ ಫ್ಯಾಮಿಲಿದೆ. ಸೊ ಏನು ಮಾಡೋಕ್ಕೆ ಹೊರಟಿದ್ದಾರೆ ಟ್ರಂಪ್ ಅನ್ನೋದು ಅಮೆರಿಕದ ಜನನೇ ನೋಡ್ತಿರ್ತಾರೆ, ನಾವೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಟ್ರಂಪ್ ಕಿತ್ತೊಗೆಯೋ ದಿನ ಇದೇ ರೀತಿಯ ವರ್ತನೆ ಆಗ್ತಾ ಇದ್ದರೆ ಅಮೆರಿಕದಲ್ಲಿ ಸೃಷ್ಟಿಯಾಗತ್ತೆ. ಎಲ್ಲ ಸರಿಯಾಗಿದ್ದಿದ್ರೆ ಮಗ ಪ್ಲಸ್ ಮಿಗ, ಮೇಕ್ ಅಮೆರಿಕಾ ಗ್ರೇಟ್ ನಿಮ್ಮದು, ಮೇಕ್ ಇಂಡಿಯಾ ಗ್ರೇಟ್ ಆಗಿ ನಮ್ಮದು, ಮಗ ಪ್ಲಸ್ ಮಿಗ = ಮೆಗಾ ಅನ್ನುವಂಥ ಸ್ಟೇಟ್ಮೆಂಟನ್ನು ಮೋದಿ ಕೊಟ್ಟು ಬಂದಿದ್ದರು ಅಮೆರಿಕಕ್ಕೆ ಹೋದಾಗ. ಮೆಗಾ ಆಗ್ತೀವಿ ನಾವಿಬ್ಬರು ಸೇರಿದ್ರೆ ಅಂತ. ಬಟ್ ಯಾವಾಗ ನಮ್ಮ ಪ್ರೊಡಕ್ಷನ್ನೇ ತಲೆ ಕೆಳಗೆ ಮಾಡ್ತೀನಿ, ನಮಗೇ ಸೆಡ್ ಹೊಡಿತೀನಿ ಅಂತ ನಿಂತರು ಅಮೆರಿಕ, ಆಗ ನೋಡಿ ಈಗ ಸರಿಯಾದಂಥ ಸೆಟ್ ಬ್ಯಾಕ್ ಆಗ್ತಾ ಇದೆ ಟ್ರಂಪ್ಗೆ. ಸೊ ಅಮೆರಿಕವನ್ನು ಕೂಡ ಡಿಸ್ಟರ್ಬ್ ಮಾಡುವ ತಾಕತ್ತು ಇವತ್ತು ಭಾರತಕ್ಕಿದೆ ಅನ್ನೋದು ವೆರಿ ಕ್ಲಿಯರ್. ಮತ್ತೊಂದು ಕಡೆ ನೋಡಿ, ನೀರಿನ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಜಯಶಂಕರ್ ಕೊಟ್ಟಂಥ ರಿಪ್ಲೈ, ಭಾರತದ ಜಲಸಂಪನ್ಮೂಲ ಇಲಾಖೆ ಕೊಟ್ಟಂಥ ರಿಪ್ಲೈ ಯಾವ ರೀತಿ ಶೇಕ್ ಮಾಡಿದೆ ಪಾಕಿಸ್ತಾನವನ್ನು ಅಂತ. ಅವರು ಪತ್ರ ಬರೆದ್ರು, ನೀರು ಬಿಡಲೇಬೇಕು, ನಮ್ಮ ಕೃಷಿ ಆಧಾರಿತ ದೇಶದಲ್ಲಿ ಇದು ಬಹಳ ದೊಡ್ಡ ಸಮಸ್ಯೆ ಸೃಷ್ಟಿಸುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ, ನೀರು ಬಿಡಿ ಅಂತ ಕೇಳಿಕೊಂಡು ಪತ್ರ ಬರೆದ್ರು. ಆದರೆ ಒಂದು ಹನಿ ನೀರು ಬಿಡೋಕ್ಕಾಗಲ್ಲ, ಎಲ್ಲಿ ತನಕ ಭಯೋತ್ಪಾದಕತೆ ನಿಲ್ಲಲ್ವೋ ಅಲ್ಲಿ ತನಕ ಒಂದು ಡ್ರಾಪು ಬಿರಲ್ಲ ಅಂತ ಕ್ಲಿಯರಾಗಿ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದಾಯಿತು. ಅದಾಗ್ತಿದ್ದ ಹಾಗೆ ಮೋದಿ ಬಳಿ ಈಗ ಅಲ್ಲಿನ ಪ್ರಧಾನಿ ಕೇಳಿಕೊಂಡು ಬಂದಿದ್ದಾನೆ, ದಯವಿಟ್ಟು ಶಾಂತಿ ಮಾತುಕತೆಗೆ ನಾವು ಕೂರೋದಕ್ಕೆ ರೆಡಿ ಇದ್ದೀವಿ, ಇದು ಯಾಕೋ ದೊಡ್ಡ ಸಮಸ್ಯೆ ಆಗ್ತಿದೆ, ನೀರು ಸಣ್ಣ ವಿಷಯ ಅಲ್ಲ, ದಯವಿಟ್ಟು ಪಾಕಿಸ್ತಾನ ಭಾರತ ನಡುವೆ ಎಲ್ಲ ಸಮಸ್ಯೆಗಳನ್ನು ಕ್ಲೋಸ್ ಮಾಡ್ಕೊಳ್ಳೋಣ, ಶಾಂತಿ ಮಾತುಕತೆ ಕೂರೋಣ, ಹೊಸ ಯುಗ ಶುರುವಾಗಲಿ ಅಂತ ಬೇಡಿಕೊಳ್ತಿರುವ ಪಾಕಿಸ್ತಾನದ ಪ್ರಧಾನಿ.
ಹೆಂಗೆ ಹೊಡೆದಿದೆ ಭಾರತ ರಾಜತಾಂತ್ರಿಕವಾಗಿ ಮತ್ತು ನಮ್ಮ ಶಸ್ತ್ರಾಸ್ತ್ರಗಳ ಮೂಲಕ ಅನ್ನೋದನ್ನು ಮತ್ತೊಮ್ಮೆ ಅರ್ಥ ಮಾಡ್ಕೊಳ್ಬಹುದು. ಇನ್ನೊಂದು ಕಡೆ ಬಾಂಗ್ಲಾದೇಶಕ್ಕೂ ಕೂಡ ಮಾಸ್ಟರ್ ಸ್ಟ್ರೋಕ್. ಆಪರೇಷನ್ ಸಿಂಧೂರ್ ಟೈಮಲ್ಲೇ ವಿವಿಧ ರಾಜ್ಯಗಳಲ್ಲಿ, ವಿಶೇಷವಾಗಿ ಗುಜರಾತ್ನಲ್ಲಿ, ಮಹಾರಾಷ್ಟ್ರದಲ್ಲಿ, ಡೆಲ್ಲಿಯಲ್ಲಿ ಎಲ್ಲ ಈ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನು ಕಿತ್ತು ಬಿಸಾಕಿದ್ರಲ್ವ, ಅವರನ್ನು ವಿಚಾರಣೆಗೆ ಒಳಪಡಿಸಲಾಯಿತು. ಅವರ ಮಾನ್ಯ ನಿವಾಸಗಳನ್ನೆಲ್ಲ ನೆಲಸಮ ಮಾಡಿ ಲಾರಿ JCB ತಂದು ಎಲ್ಲ ಕಡೆ ಅವರನ್ನು ಬಡಿದೆಬ್ಬಿಸಿ ಈಗ ಕೂರಿಸಿದ್ದಾರೆ. ಅವರೆಲ್ಲರನ್ನ ಗಡಿಪಾರು ಮಾಡೋ ಕೆಲಸಕ್ಕೆ ಮುಂದಾಗ್ತಿದೆ. ಸೊ ಬಾಂಗ್ಲಾ ವಿರುದ್ಧವೂ ಸಮರ ಸಾರಿದ ಭಾರತ ಆಪರೇಷನ್ ಸಿಂಧೂರ ಬಳಿಕ ಬಾರ್ಡ್ರಲ್ಲಿ ಕಾರ್ಯಾಚರಣೆ ಜೋರಾಗಿದೆ. ಉಗ್ರರ ಹೆಡೆಮುರಿ ಕಟ್ಟುವ ಕಾರ್ಯಾಚರಣೆ, ಅಲ್ಲಿ ಚೀನಾಗೆ ಕೂಡ ಕೌಂಟರ್ ಕೊಡ್ತಾ ಇದೆ. ಟರ್ಕಿಗೆ ಸರಿಯಾದ ಬಿಸಿ ಮುಟ್ಟಿಸಲಾಗಿದೆ. ಆರ್ಥಿಕವಾಗಿ ಅವರು ಕುಗ್ಗು ಹೋಗಬೇಕು ಅಂತ ಹೊಡೆತ ಕೊಡಲಾಗ್ತಿದೆ. ಬಾಂಗ್ಲಾ ಅಕ್ರಮ ನಿವಾಸಿಗಳನ್ನು ಎತ್ತಿ ಅವ್ರ ದೇಶಕ್ಕೆ ಬಿಸಾಕುವಂತಹ ಕೆಲಸ ಕೂಡ ಶುರುವಾಗಿದ್ದು, ಈಗ ನಮ್ಮ ಯುದ್ಧ ಪಾಕಿಸ್ತಾನದ ವಿರುದ್ಧ ಮುಗಿತು, ಬಾಂಗ್ಲಾ ವಿರುದ್ಧವೂ ಶುರುವಾಯಿತು ಅನ್ನೋ ರೀತಿಯಲ್ಲಿ ಬಿಗ್ ಸ್ಟೆಪ್ಪನ್ನು ತಗೊಳ್ತಿದೆ ಮೋದಿ ಸರ್ಕಾರ. ಸೊ ಶತ್ರು ರಾಷ್ಟ್ರಗಳಿಗೆ ಏಕಕಾಲಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸ ಈಗ ಭಾರತದಿಂದ ಚುರುಕಾಗಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.